ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 18 ಫೆಬ್ರವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, ಬೇಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಬೋಣ ಬನ್ನಿ. ನಿಫ್ಟಿ 50 ಇವತ್ತು ಒಂದು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಸುಮಾರು 14.20 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 22,945.30 ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 29.47 ಪಾಯಿಂಟ್ಸ್ಗಳ ಒಂದು ಸಣ್ಣ ಇಳಿಕೆ ತೋರಿಸಿದೆ. ಕ್ಲೋಸ್ ಆಗಬೇಕಾದ್ರೆ 25,967.39 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ. ಟಾಪ್ ಗೆನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ NTPC ಇವತ್ತು ಚೆನ್ನಾಗಿ ಮಾಡಿದೆ. ಸುಮಾರು 2.93%, ಹತ್ತಿರ 3% ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ. ಹಾಗೆ ಟೆಕ್ ಮಹೀಂದ್ರ ಶೇರ್ಸ್ಗಳು ವಿಪ್ರೋ, ಪವರ್ ಗ್ರಿಡ್, ONGC, ಅಪೋಲೋ ಹಾಸ್ಪಿಟಲ್ಸ್, ಕೋಟಕ್ ಬ್ಯಾಂಕ್, HCL ಟೆಕ್ನಾಲಜೀಸ್, JSW ಸ್ಟೀಲ್ಸ್ನಲ್ಲಿ ಏರಿಕೆ ಆಗಿದೆ. ಇನ್ಫೋಸಿಸ್, ಸಿಪ್ಲಾ, ಬಜಾಜ್ ಫಿನಾನ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, HDFC ಬ್ಯಾಂಕ್, ಕೋಲ್ ಇಂಡಿಯಾ, ನೆಸ್ಲೆ ಇಂಡಿಯಾ, ಅಡಾನಿ ಪೋರ್ಟ್ಸ್, ಟಾಟಾ ಸ್ಟೀಲ್ ಶೇರ್ಸ್ಗಳಲ್ಲಿ ಏರಿಕೆ ಇದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲೂ ಏರಿಕೆ ಇದೆ. ಭಾರತ್ ಪೆಟ್ರೋಲಿಯಂ, ಆಕ್ಸಿಸ್ ಬ್ಯಾಂಕ್, ಇಂಡಾಲ್ಕೋ ಇಂಡಸ್ಟ್ರೀಸ್, ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IPOಗೆ ಬರೋದಾದ್ರೆ ಸುಮಾರು IPOಗಳು ಇವತ್ತು ಕ್ಲೋಸ್ ಆಗಿದೆ. ರಾಯಲ್ ಆರ್ಕ್ ಎಲೆಕ್ಟ್ರೋಡ್ಸ್ ಲಿಮಿಟೆಡ್ SME IPO ಇದು ಇವತ್ತು ಕ್ಲೋಸ್ ಆಗಿದ್ದು ಸುಮಾರು 2.2 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಬಟ್ ಒಂದು SME IPOಗೆ ಇದು ಸಬ್ಸ್ಕ್ರಿಪ್ಷನ್ಸ್ ಅಂತ ಏನೋ ದೊಡ್ಡ ಒಂದು ಪಾಪ್ಯುಲರ್ ಸಬ್ಸ್ಕ್ರಿಪ್ಷನ್ಸ್ ಅಲ್ಲ. ಹಾಗೆ ತೇಜಸ್ ಕಾರ್ಗೋ ಇಂಡಿಯಾ ಲಿಮಿಟೆಡ್ SME IPO ಆದ್ರೂ ಇದು ಒಂದು ಪಟ್ಟಷ್ಟು ಮಾತ್ರ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿರೋದು. ಅಂದರೆ ಒಂದು SME IPOಗೆ ಸಖತ್ ಡಿಮ್ಯಾಂಡ್ ಇರುತ್ತೆ ಸಬ್ಸ್ಕ್ರಿಪ್ಷನಲ್ಲಿ, ಇದರಲ್ಲಿ ಕಾಣಿಸಲಿಲ್ಲ. ಹಾಗೆ ಇನ್ನೂ ಒಂದು ಕ್ವಾಲಿಟಿ ಪವರ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇದು ಕ್ಲೋಸ್ ಆಯಿತು ಇವತ್ತು. ಸುಮಾರು 1.8 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನ. ಸೊ ವಿಡಿಯೋ ನೋಡಿ ತುಂಬ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.